ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ರಿಗೂ ನಮಸ್ಕಾರ. ಸಾಗರ್ ಎಫ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶಾವಿಗೆ ಮತ್ತು ಕೊಬ್ಬರಿ ಪಾಯಸ ಯಾವ ರೀತಿ ಮಾಡೋದು ಅಂತ ಈ ಚಿಕ್ಕ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಇದನ್ನ ನಾವು ಮಾಡ್ಕೋಬಹುದು. ಕಡಿಮೆ ಸಮಯದಲ್ಲೇ ನಾವು ಇದನ್ನ ಮಾಡ್ಕೋಬಹುದು. ಹಾಗಾದ್ರೆ ಬನ್ನಿ, ಶಾವಿಗೆ ಪಾಯಸ ಮಾಡೋದಿಕ್ಕೆ ಏನೇನೆಲ್ಲ ಹಾಕ್ತಾರೆ, ಯಾವ ರೀತಿ ಮಾಡ್ತಾರೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ. ಡೈಲಿ ನೀವು ಶಾವಿಗೆ ಮತ್ತು ರವೆನ ಹಾಕಿ ಪಾಯಸ ಮಾಡಿದ್ದೀರಾ, ನೋಡಿದ್ದೀರಾ. ಈ ತರ ಡಿಫ್ರೆಂಟ್ ಆಗಿರ್ಲಿ ಅಂತ ನಾನು ಕೊಬ್ಬರಿ ಪಾಯಸ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ನಾನು ಇಲ್ಲಿ ಶಾವಿಗೆ ಪಾಯಸನ ಮಾಡೋದಿಕ್ಕೆ ಇಲ್ಲಿ ಕೊಬ್ಬರಿ 1 ಬಟ್ಲಷ್ಟು ಕೊಬ್ಬರಿಯನ್ನ ತಗೊಂಡಿದ್ದೀನಿ. ಅದನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಶಾವಿಗೆಯನ್ನ 3 ಕಪ್ ಅನ್ನು ತಗೊಂಡಿದ್ದೀನಿ. ನೋಡಿ, ನಾನು ಈ ಕಪ್ ಅಲ್ಲಿ 3 ಕಪ್ ಅನ್ನು ತಗೊಂಡಿದ್ದೀನಿ. ಇದನ್ನ ನಾವು ಇವಾಗ ಹುರ್ಕೋಬೇಕಾಗುತ್ತೆ. ಆಮೇಲೆ ನಾನು ತೋರಿಸ್ಕೊಡ್ತಾ ಇದ್ದೀನಿ ನಿಮ್ಗೆ. ಇಲ್ಲಿ ಗೋಡಂಬಿಯನ್ನ ತಗೊಂಡಿದ್ದೀನಿ, ದ್ರಾಕ್ಷಿ ಮತ್ತೆ ಬಾದಾಮಿಯನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 6 ಏಲಕ್ಕಿಯನ್ನ ತಗೊಂಡಿದ್ದೀನಿ. ಮತ್ತೆ 1 ಕಪ್ ಆಗುವಷ್ಟು ಸಕ್ಕರೆಯನ್ನ ತಗೊಂಡಿದ್ದೀನಿ ಫ್ರೆಂಡ್ಸ್. ಈಗ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಮಿಕ್ಸಿ ಜಾರ್ನಲ್ಲಿ ಕೊಬ್ಬರಿಯನ್ನ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 6 ಏಲಕ್ಕಿಯನ್ನ ಹಾಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ನೀರನ್ನ ಹಾಕೊಂಡು ನಾವು ಇದನ್ನ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈಗ ನಾನು ಈ ರೀತಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ, ಬನ್ನಿ ತೋರಿಸ್ತೀನಿ ನಿಮ್ಗೆ. ನಾವು ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಈಗ ನಾನು ಸ್ಟವ್ ಮೇಲೆ ಒಂದು ದೊಡ್ಡ ಬಾಣಲೆಯನ್ನ ಇಟ್ಕೊಂಡಿದ್ದೀನಿ. ಶಾವಿಗೆಯನ್ನ ಹುರಿಯೋದಿಕ್ಕೆ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಶಾವಿಗೆಯನ್ನ ಹಾಕೋಬೇಕು. ಈಗ ನೋಡಿ, ಶಾವಿಗೆಯನ್ನ ಹಾಕೊಂಡು ನಾವು ಲೈಟ್ ಬ್ರೌನ್ ಕಲರ್ ಬರೋವರೆಗೂ ನಾವು ಇದನ್ನ ಹುರ್ಕೋಬೇಕಾಗುತ್ತೆ. ಈ ತರ ನೀವು ಶಾವಿಗೆ ಪಾಯಸ ಈ ರೀತಿ ಒಂದು ವಿಧಾನದಲ್ಲಿ ನೀವು ಮಾಡ್ಕೊಂಡ್ರೆ ಎಲ್ರು ಇಷ್ಟಪಟ್ಟು ತಿಂತಾರೆ. ಮತ್ತೆ ಹಾಲಲ್ಲ, ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಹಾಲು ಹಾಕಿದ್ರೆ ಪಾಯಸ ತಿನ್ನೋದಿಲ್ಲ, ಹಾಲಂದ್ರೇನೆ ಅಲರ್ಜಿ ಅಂತ ಇರ್ತಾರೆ. ಅಂತವ್ರು ಈ ರೀತಿ ಕೊಬ್ಬರಿ ಪಾಯಸನ ಮಾಡ್ಕೋಬಹುದು. ತುಂಬಾ ಟೇಸ್ಟಿ ಆಗಿರುತ್ತೆ. ನನಗಂತೂ ತುಂಬಾನೇ ಇಷ್ಟ ಇದು ಶಾವಿಗೆ ಮತ್ತೆ ಕೊಬ್ಬರಿ ಪಾಯಸ ಅಂದ್ರೆ. ನೋಡಿ, ನಾನು ಈ ರೀತಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ದೊಡ್ಡ ಪಾತ್ರೆಯನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾವು ಮೊದಲೇ ರುಬ್ಬಿಟ್ಕೊಂಡಂತಹ ನಾನು ಕೊಬ್ಬರಿ ಹಾಲನ್ನ ಹಾಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕಿ ನೀವು ಅದನ್ನ ಹಾಕೋಬೇಕಾಗುತ್ತೆ. ನಂತರ ನೀವು ನೋಡಿ, ಸ್ವಲ್ಪ ಗಟ್ಟಿ ಆಗಿರುತ್ತೆ. ಅದಕ್ಕೆ ನಾವು ಇನ್ನು ಸ್ವಲ್ಪ ನೀರನ್ನ ಹಾಕೋಬೇಕು. ಯಾಕಂದ್ರೆ ಶಾವಿಗೆ ಬೇಯಬೇಕಲ್ವಾ, ಅದಕ್ಕೋಸ್ಕರ. ನೋಡಿ, ಒಂದ್ಸರಿ ಈ ತರ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕಾಯೋದಕ್ಕೆ ಬಿಡಬೇಕು. ಸ್ವಲ್ಪ ಬಿಸಿ ಆದ ನಂತರ ಹಾಲು ಸ್ವಲ್ಪ ಬಿಸಿ ಆಗ್ಬೇಕು. ಆಗ ನೀವು 1 ಕಪ್ ಸಕ್ಕರೆಯನ್ನ ಹಾಕೋಬೇಕಾಗುತ್ತೆ. ಸಕ್ಕರೆ ಹಾಕಿದ ನಂತರ ನೀವು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಪ್ಲೇಟ್ ಅನ್ನ ಮುಚ್ಚಿ ಈಗ ಕುದಿಯೋದಿಕ್ಕೆ ಬಿಡಬೇಕು. ನೋಡಿ, ಈಗ ಕೊಬ್ಬರಿ ಹಾಲು ಚೆನ್ನಾಗಿ ಕುದೀತಾ ಇದೆ. ನೋಡಿ, ಈ ತರ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕೊಬ್ಬರಿ ಹಾಲು. ಈಗ ಇದ್ರೊಳಗಡೆ ನಾವು ಮೊದಲೇ ಹುರಿದಿಟ್ಕೊಂಡಂತಹ ಶಾವಿಗೆಯನ್ನ ಹಾಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ನೀವು ಹಾಕೊಳ್ಳಿ. ಇದರಲ್ಲಿ ಶಾವಿಗೆ ಹಾಕಿದ ನಂತರ ನಿಧಾನವಾಗಿ ಕೈ ಆಡಿಸ್ಬೇಕು. ಹೀಗೆ ನೀವು ಆಗಾಗ ಕೈ ಆಡಿಸ್ತಾನೆ ಇರಬೇಕು, ಯಾಕಂದ್ರೆ ತಳ ಹಿಡಿದು ಬಿಡುತ್ತೆ. ಅದಕ್ಕೋಸ್ಕರ ನಾವು ಕಡಿಮೆ ಸಮಯದಲ್ಲಿ ಇದನ್ನ ಮಾಡ್ಕೋಬಹುದು ಫ್ರೆಂಡ್ಸ್. ತುಂಬಾನೇ ಟೇಸ್ಟಿ ಆಗಿರುತ್ತೆ ಇದು. ನನಗಂತೂ ಕೊಬ್ಬರಿ ಹಾಲಿಂದ ಮಾಡ್ತಾರಲ್ವಾ, ಅದು ಪಾಯಸ ಅಂದ್ರೆ ತುಂಬಾ ಇಷ್ಟ. ಸಖತ್ ಟೇಸ್ಟಿ ಆಗಿರುತ್ತೆ. ಹಾಲು ಹಾಕಿದ್ರೆ ನನ್ಗೆ ಇಷ್ಟನೇ ಆಗೋದಿಲ್ಲ.
ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ಪಾಯಸ. ಈಗ ಇದನ್ನ ನೋಡಿ ದೇವರ ನೈವೇದ್ಯಕ್ಕೂ ಸಹ ಇದನ್ನ ಇಡ್ಬೋದು. ಬೇಕಾದ್ರೆ ನೀವು ಹಬ್ಬ ಹರಿದಿನಗಳಲ್ಲಿ ಈ ರೀತಿಯ ಪಾಯಸ ಮಾಡೋದ್ರಿಂದ ಎಲ್ರು ತುಂಬಾನೇ ಇಷ್ಟಪಟ್ಟು ತಿಂತಾರೆ ಈ ಪಾಯಸನ. ಒಂದ್ಸರಿ ನೋಡ್ಕೊಳ್ಳಿ, ಸಕ್ಕರೆ ಕಡಿಮೆ ಇದ್ರೆ ಸ್ವಲ್ಪ ಹಾಕೊಳ್ಳಿ ಅಷ್ಟೇ, ಜಾಸ್ತಿ ಸ್ವೀಟ್ ಇದ್ರೂ ಚೆನ್ನಾಗಿರೋದಿಲ್ಲ. ಚೆನ್ನಾಗಿ ಕುದಿತಾ ಇದೆ ನೋಡಿ ಪಾಯಸ. ನೀವು ಶಾವ್ಗೆ ಬೇಯೋ ಅಷ್ಟರಲ್ಲಿ ನಾವು ಬನ್ನಿ ಗೋಡಂಬಿಯನ್ನ ಹುರ್ಕೊಳ್ಳೋಣ. ನಾನಿಲ್ಲಿ ಒಗ್ಗರಣೆ ಹಾಕುವಂತ ಒಂದು ಸೌಟನ್ನ ತಗೊಂಡಿದ್ದೀನಿ ಚಿಕ್ಕದು. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ನಾವು ಅದಕ್ಕೆ ಗೋಡಂಬಿಯನ್ನ ಹಾಕೊಳ್ಳೋಣ. ಗೋಡಂಬಿಯನ್ನ ಹಾಕಿದ ನಂತರ ಹುರ್ಕೋಬೇಕು. ಒಂದ್ 2 ನಿಮಿಷ ಈ ತರ ಎಣ್ಣೆಯಲ್ಲೇ ಹುರ್ಕೋಬೇಕಾಗುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ತುಪ್ಪವನ್ನ ಹಾಕೊಳ್ತಾರೆ. ನಿಮ್ಗೆ ಇಷ್ಟ ಆದ್ರೆ ತುಪ್ಪ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ನಮ್ಮನೇಲಿ ಜಾಸ್ತಿ ಯಾರು ತುಪ್ಪ ತಿನ್ನೋದಿಲ್ಲ, ಅದಕ್ಕೆ ನಾನು ಇಲ್ಲಿ ತುಪ್ಪ ಯೂಸ್ ಮಾಡ್ತಾ ಇಲ್ಲ. ಈಗ ನೋಡಿ ಸಾಕು. ಈಗ ಇದನ್ನ ಒಂದು ಪ್ಲೇಟ್ ಒಳಗಡೆ ತೆಗೆದುಕೊಬಿಡೋಣ. ಈಗ ನೋಡಿ ಅದೇ ಎಣ್ಣೆಗೆ ನಾನಿಲ್ಲಿ ದ್ರಾಕ್ಷಿಯನ್ನ ಹಾಕೊಳ್ತಾ ಇದ್ದೀನಿ. ಅದನ್ನು ಅಷ್ಟೇ 2 ನಿಮಿಷ ನಾವು ಈ ತರ ಹುರ್ಕೋಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಇಲ್ಲಾಂದ್ರೆ ಬೇಗ ಸೀದೋಗ್ಬಿಡುತ್ತೆ. ಆದ್ರೂ ಒಂದ್ ಸ್ವಲ್ಪ ಸೀದೋಗ್ಬಿಡ್ತು. ಸ್ವಲ್ಪ ನಾನು ಜಾಸ್ತಿ ಬಿಸಿ ಆಗ್ಬಿಟ್ಟಿದಲ್ವ ಎಣ್ಣೆ, ಅದಕ್ಕೋಸ್ಕರ. ಈಗ ನೋಡಿ ನಾವು ಬಾದಾಮಿಯನ್ನು ಸಹ ಒಂದೇ ಒಂದು ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಹಾಕೋದ್ರಿಂದ ಪಾಯಸದ ರುಚಿ ಇನ್ನೂ ಹೆಚ್ಚಾಗುತ್ತೆ ಫ್ರೆಂಡ್ಸ್. ಬಾದಾಮಿಯನ್ನ ನೀವು ಹಾಕಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು, ಪರವಾಗಿಲ್ಲ. ಇದ್ರೆ ಹಾಕೊಳ್ಳಿ. ನೋಡಿ ಹೀಗೆ ನಾನು ಎಲ್ಲದನ್ನು ಒಂದು ಹುರಿದು ಸಪ್ರೇಟ್ ಪ್ಲೇಟ್ ಅಲ್ಲಿ ಹಾಕೊಂಡಿದ್ದೀನಿ. ಈಗ ಇದನ್ನ ನಾವು ಕುದಿತಾ ಇರೋ ಪಾಯಸದಲ್ಲಿ ಹಾಕೋಬೇಕು. ಈ ಪಾಯಸದಲ್ಲಿ ನಾವು ಕೊಬ್ಬರಿ ಹಾಲು ಹಾಕಿದೀವಲ್ಲ, ಏಲಕ್ಕಿ ಪೌಡರು ಮತ್ತೆ ಈ ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿರ್ತೀವಲ್ಲ, ಆ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ. ಪಾಯಸದ ರುಚಿ ಇನ್ನೂ ಹೆಚ್ಚುತ್ತೆ ಫ್ರೆಂಡ್ಸ್ ಈ ತರ ನಾವು ಮಾಡ್ಕೊಳ್ಳೋದ್ರಿಂದ. ಇಷ್ಟೇ, ಇದನ್ನ ಒಂದ್ 2 ನಿಮಿಷ ಕುದಿಯೋದಕ್ಕೆ ಬಿಡೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಪಾಯಸ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಶಾವ್ಗೆ ಮತ್ತು ಕೊಬ್ಬರಿ ಪಾಯಸ. ತುಂಬಾನೇ ಚೆನ್ನಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ಯಾವ ರೀತಿ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಶಾವ್ಗೆ ಮತ್ತೆ ಕೊಬ್ಬರಿ ಪಾಯಸ ಯಾವ ರೀತಿ ಬಂದಿದೆ ಅಂತ. ನೀವು ಸಹ ಒಂದ್ಸರಿ ಟ್ರೈ ಮಾಡಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ಗೆ ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿದ್ದಾಗ ಈ ರೀತಿ ಪಾಯಸನ ಮಾಡ್ಕೊಡ್ತಾ ಇದ್ರು. ಅದಕ್ಕೆ ನಾನು ನಿಮ್ಗೆ ಮಾಡಿ ತೋರ್ಸೋಣ ಅಂತ ಈ ಚಿಕ್ಕ ವಿಡಿಯೋದಲ್ಲಿ ನಾನು ನಿಮ್ಗೆ ಮಾಡಿ ತೋರಿಸಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.